5 ವರ್ಷಕ್ಕಿಂತ ಹೆಚ್ಚು ಶಿಕ್ಷೆಗೀಡಾಗಬಹುದಾದ ಪ್ರಕರಣದಲ್ಲಿ ಅವರ ಹೆಸರು ಕಾಣಿಸಿಕೊಂಡರೆ 30 ದಿನಗಳ ಕಾಲ ಜೈಲಿನಲ್ಲಿದ್ದರೆ 31ನೇ ದಿನ ವಜಾ. ಸಖತ್ತಾಗಿದೆ, ಸೂಪರ್. ವಿರೋಧ ಪಕ್ಷಗಳು ಇದು ದಬ್ಬಾಳಿಕೆ. ಕೇಂದ್ರ ಸರ್ಕಾರ ಏನೇನೋ ಕಾನೂನು ತಂದು ಸಿಕ್ಕಾಪಟ್ಟೆ ದಬ್ಬಾಳಿಕೆ ಮಾಡುತ್ತೆ. ಇದು ವಿರೋಧಿಗಳನ್ನ ದಮನಿಸುವ ಒಂದು ಷಡ್ಯಂತ್ರ ಅಂತ ಕರೀತಾರೆ. ನಮ್ಮನ್ನ ಆಳುವವರು ಕೇಡಿಗಳಾದ್ರೆ, ಕ್ರಿಮಿನಲ್ಗಳಾದ್ರೆ ನಮ್ಮನ್ನೇನ್ರೆ ಮಣ್ಣಾಳ್ತಾರೆ. ಕ್ರಿಮಿನಲ್ಗಳ ಕೈಲಿ ಈ ದೇಶದ ಆಡಳಿತವನ್ನ ಕೊಟ್ರೆ ಅವರು ಹೇಗ್ರಿ ನಾಡನ್ನು ಸುಭಿಕ್ಷವಾಗಿಡ್ತಾರೆ? ನರೇಂದ್ರ ಮೋದಿಗೂ ಅನ್ವಯಿಸುತ್ತೆ, ಡಿ ಕೆ ಶಿವಕುಮಾರ್ಗೂ ಅನ್ವಯಿಸುತ್ತೆ, ಯೋಗಿ ಆದಿತ್ಯನಾಥ್ಗೂ ಅನ್ವಯಿಸುತ್ತೆ, ಹಿಮಂತ್ ಬಿಸ್ವಾ ಶರ್ಮಾಗೂ ಅನ್ವಯಿಸುತ್ತೆ, ಕೇರಳ ಮುಖ್ಯಮಂತ್ರಿ ಸತೀಶನ್ಗೂ ಅನ್ವಯಿಸುತ್ತೆ, ತೆಲಂಗಾಣದ ಮುಖ್ಯಮಂತ್ರಿ ಕಾಂಗ್ರೆಸ್ ಮುಖ್ಯಮಂತ್ರಿ ರೇವಂತ್ ರೆಡ್ಡಿಗೂ ಅನ್ವಯಿಸುತ್ತೆ, ಪ್ರಾದೇಶಿಕ ಪಕ್ಷ ಚಂದ್ರಬಾಬು ನಾಯ್ಡುಗೂ ಅನ್ವಯಿಸುತ್ತೆ. ವಿರೋಧಿಗಳ ದಬ್ಬಾಳಿಕೆಯ ಆರೋಪಗಳೇನಿದೆ, ಆ ಥರದ ಆರೋಪಗಳನ್ನು ಮಾಡ್ತಿರೋಲ್ಲ ಕ್ರಿಮಿನಲ್ ಕಂತ್ರಿಗಳು, ಕಚಡಗಳು ಅನ್ನೋದ್ರಲ್ಲಿ ಯಾವುದೇ ರೀತಿಯ ಅನುಮಾನ ಇಲ್ಲ. ಹಲೋ, ನಮಸ್ಕಾರ. ಈ ಮಳೆಗಾಲದ ಅಧಿವೇಶನದಲ್ಲಿ ಇನ್ನು 21ನೇ ತಾರೀಕಿಂದ ಅಧಿವೇಶನ ನಡೀತಿದೆ ಪಾರ್ಲಿಮೆಂಟ್. ಜುಲೈ 17ನೇ ತಾರೀಕು ಒಂದು ಮಸೂದೆ ಮಂಡನೆ ಆಗ್ತಾ ಇದೆ. ಆ ಮಸೂದೆ ಪ್ರಕಾರ ಯಾವುದಾದ್ರೂ ಒಂದು ಪ್ರಕರಣದಲ್ಲಿ, ಗಂಭೀರವಾದ ಪ್ರಕರಣದಲ್ಲಿ, ಅಂದರೆ 5 ವರ್ಷಕ್ಕಿಂತ ಹೆಚ್ಚು ಶಿಕ್ಷೆಗೆ ಈಡಾಗುವ ಪ್ರಕರಣ ಮತ್ತು ಆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕನಿಷ್ಠ 30 ದಿನಗಳ ಕಾಲ ಜೈಲಿಗೆ ಏನಾದರೂ ಹೋದರೆ 31ನೇ ದಿನ ರಾಷ್ಟ್ರಪತಿಗಳು ಅಥವಾ ರಾಜ್ಯಪಾಲರು ಆ ಸಚಿವರನ್ನ, ಆ ಮುಖ್ಯಮಂತ್ರಿಯನ್ನ, ಆ ಪ್ರಧಾನಮಂತ್ರಿಯನ್ನ ಹುದ್ದೆಯಿಂದ ವಜಾ ಮಾಡುತ್ತಾರೆ. ಹುದ್ದೆಯಿಂದ ವಜಾ ಮಾಡುವಂಥ ಮಸೂದೆಯನ್ನ ಜುಲೈ 17ನೇ ತಾರೀಕು ಮಂಡಿಸ್ತಾ ಇದೆ. ವಿರೋಧ ಪಕ್ಷಗಳು ಇದು ದಬ್ಬಾಳಿಕೆ. ಕೇಂದ್ರ ಸರ್ಕಾರ ಏನೇನೋ ಕಾನೂನು ತಂದು ಸಿಕ್ಕಾಪಟ್ಟೆ ದಬ್ಬಾಳಿಕೆ ಮಾಡುತ್ತೆ. ಇದು ವಿರೋಧಿಗಳನ್ನ ದಮನಿಸುವ ಒಂದು ಷಡ್ಯಂತ್ರ ಅಂತ ಕರ್ತಿದೆ. ಏನು ಕಾಮಿಡಿ ಅಲ್ವಾ ಈ ವಿರೋಧಿಗಳದ್ದು, ವಿರೋಧ ಪಕ್ಷದ್ದು. ಮೊಟ್ಟ ಮೊದಲಿಗೆ ಕೇಂದ್ರ ಸರ್ಕಾರ ಮಂಡಿಸಲು ಹೊರಟಿರುವಂತಹ ಈ ಮಸೂದೆಗೆ ನನ್ನ ಬೆಂಬಲ ಇದೆ. ನಾವು ಬೆಂಬಲಿಸಬೇಕು. ನಮ್ಮನ್ನು ಆಳುವವರು ಕೇಡಿಗಳಾದರೆ, ಕ್ರಿಮಿನಲ್ಗಳಾದರೆ ನಮ್ಮನ್ನೇನ್ರೆ ಮಣ್ಣಾಳ್ತಾರೆ. ಕ್ರಿಮಿನಲ್ಗಳ ಕೈಲಿ ಈ ದೇಶವನ್ನು ಕೊಟ್ಟರೆ, ಕ್ರಿಮಿನಲ್ಗಳ ಕೈಲಿ ಈ ದೇಶದ ಆಡಳಿತವನ್ನು ಕೊಟ್ಟರೆ ಅವರು ಹೇಗ್ರಿ ನಾಡನ್ನು ಸುಭಿಕ್ಷವಾಗಿಡ್ತಾರೆ? ಒಬ್ಬ ರೌಡಿ ಕೈಯಲ್ಲಿ ದೇಶ ಹೋದರೆ, ನಾಡು ಹೋದರೆ ಅವನು ರೌಡಿಗಳನ್ನೇ ಬೆಳೆಸ್ತಾನೆ ಹೊರತು, ರೌಡಿಸಮೇ ಮಾಡ್ತಾನೆ ಹೊರತು ಈ ನಾಡಿನ ಶೋಷಿತರ, ಬಡವರ ಆಕ್ರಂದನಕ್ಕೆ ಹೇಗ್ರಿ ಹೃದಯ ಆಗ್ತಾನೆ? ಒಬ್ಬ ಕ್ರಿಮಿನಲ್ ಆಗಿನೇ ವರ್ತಿಸ್ತಾನೆ ಹೊರತು, ಏನು ಇಲ್ಲದಾಗ ಕ್ರಿಮಿನಲ್ ಆದಂಥ ವ್ಯಕ್ತಿ ಅಧಿಕಾರ ಕೈಗೆ ಸಿಕ್ಕಿದ್ರೆ ಆತ ಇನ್ನಷ್ಟು ಬಲಾಢ್ಯ ಕ್ರಿಮಿನಲ್ ಆಗಬಹುದು ಅಲ್ವಾ? ಈ ಥರದ ಒಂದು ಮಸೂದೆ ಅಗತ್ಯ. ಮುಖ್ಯಮಂತ್ರಿ, ಪ್ರಧಾನಮಂತ್ರಿ ಮತ್ತು ಸಚಿವರು 5 ವರ್ಷಕ್ಕಿಂತ ಹೆಚ್ಚು ಶಿಕ್ಷೆಗೀಡಾಗಬಹುದಾದ ಪ್ರಕರಣದಲ್ಲಿ ಅವರ ಹೆಸರು ಕಾಣಿಸಿಕೊಂಡರೆ 30 ದಿನಗಳ ಕಾಲ ಜೈಲಿನಲ್ಲಿದ್ದರೆ 31ನೇ ದಿನ ವಜಾ. ಸಖತ್ತಾಗಿದೆ, ಸೂಪರ್. ಈ ವಿರೋಧ ಪಕ್ಷದವರು, ವಿರೋಧಿಗಳು, ಬಿಜೆಪಿಯ ವಿರೋಧಿಗಳು, ಕಾಂಗ್ರೆಸ್ ಸೇರಿದ ಹಾಗೆ ಇವ್ರು ಹೇಳ್ತಾರೆ ಇದು ದಬ್ಬಾಳಿಕೆ, ದಮನಕಾರಿ ನೀತಿ. ಈ ಮಸೂದೆನ ಕರೆಕ್ಟಾಗಿ ಸ್ಟಡಿ ಮಾಡಿ. ಪ್ರಧಾನಮಂತ್ರಿ, ಮುಖ್ಯಮಂತ್ರಿ, ಸಚಿವರು, ಆಡಳಿತದಲ್ಲಿರುವಂತಹ ಪಕ್ಷದ ಸಚಿವರು, ರಾಜ್ಯ ಬಂದರೆ ಮುಖ್ಯಮಂತ್ರಿ, ದೇಶ ಬಂದರೆ ಪ್ರಧಾನಮಂತ್ರಿ, ಅವನು ಯಾವುದಾದ್ರೂ 5 ವರ್ಷ ಶಿಕ್ಷೆಗೀಡಾಗಬಹುದಾದಂತಹ ಪ್ರಕರಣದಲ್ಲಿ ಕಾಣಿಸಿಕೊಂಡರೆ 30 ದಿನ ಜೈಲಿಗೆ ಏನಾದರೂ ಹೋದರೆ 31ನೇ ದಿನ ವಜಾ. ಸರಿ ಇದೆಯಲ್ವಾ? ನರೇಂದ್ರ ಮೋದಿಗೂ ಅನ್ವಯಿಸುತ್ತೆ, ಡಿ ಕೆ ಶಿವಕುಮಾರ್ಗೂ ಅನ್ವಯಿಸುತ್ತೆ, ಯೋಗಿ ಆದಿತ್ಯನಾಥ್ಗೂ ಅನ್ವಯಿಸುತ್ತೆ, ಹಿಮಂತ್ ಬಿಸ್ವಾ ಶರ್ಮಾಗೂ ಅನ್ವಯಿಸುತ್ತೆ, ಕೇರಳ ಮುಖ್ಯಮಂತ್ರಿ ಸತೀಶನ್ಗೂ ಅನ್ವಯಿಸುತ್ತೆ, ತೆಲಂಗಾಣದ ಮುಖ್ಯಮಂತ್ರಿ ಕಾಂಗ್ರೆಸ್ ಮುಖ್ಯಮಂತ್ರಿ ರೇವಂತ್ ರೆಡ್ಡಿಗೂ ಅನ್ವಯಿಸುತ್ತೆ, ಪ್ರಾದೇಶಿಕ ಪಕ್ಷ ಚಂದ್ರಬಾಬು ನಾಯ್ಡುಗೂ ಅನ್ವಯಿಸುತ್ತೆ. ಈ ಕಾನೂನು ವಿರೋಧಿಗಳನ್ನ ದಮನಿಸುವ ನೀತಿ ಹೆಂಗಾಗ್ತದೆ? ಯಾವುದೇ ರಾಜ್ಯದಲ್ಲಿ ವಿರೋಧಿಗಳು ಯಾರಿರ್ತಾರೆ ಅವರನ್ನ ಹೇಗೆ ದಮನಿಸಲಾಗುತ್ತೆ? ಸಚಿವರು, ಮುಖ್ಯಮಂತ್ರಿ, ಪ್ರಧಾನಮಂತ್ರಿ ಬಂದ ಮೇಲೆ ಈ ದೇಶವನ್ನು ಆಳುವ ಆಡಳಿತ ಪಕ್ಷಕ್ಕೆ ಸಂಬಂಧಪಟ್ಟಂತ ಕಾನ್ಸೆಪ್ಟ್ ಅಂದ ಮೇಲೆ ವಿರೋಧಿಗಳನ್ನ ಹೇಗೆ ದಮನಿಸಿದಂತಾಗುತ್ತೆ, ದಬ್ಬಾಳಿಕೆ ಮಾಡ್ದಂಗಾಗುತ್ತೆ? ವಿರೋಧಿಗಳು ಕಾನ್ಸೆಪ್ಟೇ ಇಲ್ವಲ್ಲ ಇಲ್ಲಿ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ, ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಿದ್ದಾರೆ.
ಅವ್ರ ಮೇಲೆ ಏನಾದರೂ ಗಂಭೀರ ಕ್ರಿಮಿನಲ್ ಪ್ರಕರಣ ಇದ್ದು 5 ವರ್ಷಕ್ಕಿಂತ ಹೆಚ್ಚು ಕಾಲ ಅವರು ಜೈಲಿಗೆ ಹೋಗುವ ಸ್ಥಿತಿ ಇದ್ದರೆ 30 ದಿನ ಜಾಸ್ತಿ 3 ತಿಂಗಳ ಜೈಲಿಗೆ ಹೋಗಿ ಬಂದರು ಅವರು. ಓಕೆ, ಮುಂದಿನ ದಿನಗಳಲ್ಲಿ ಆ ಕೇಸು ಇನ್ನೂ ಕಂಟಿನ್ಯೂ ಇದೆ. ನಾಳೆ ದಿನದ ಎಡವಟ್ಟಾಗಿ ಮತ್ತೇನಾದರೂ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಜೈಲಿಗೆ ಹೋಗುವ ಸ್ಥಿತಿ ಬಂದರೆ 30 ದಿನಗಳ ಕಾಲ ಜೈಲಲ್ಲಿದ್ದರೆ 31ನೇ ದಿನ ಅವರು ಆ ಹುದ್ದೆಯನ್ನು ವಜಾ ಆಗ್ತಾರೆ. ಇದು ಆಡಳಿತ ಪಕ್ಷಕ್ಕೆ ಸಂಬಂಧಪಟ್ಟಿದ್ದು. ವಿರೋಧ ಪಕ್ಷ ಬಂದರೆ ಇವತ್ತು BJP ಇದೆ ವಿರೋಧ ಪಕ್ಷವಾಗಿ. ಆರ್ ಅಶೋಕ್ನ ಹೇಗೆ ಟಾರ್ಗೆಟ್ ಮಾಡ್ದಂಗೆ ಆಗುತ್ತಿದ್ದು. ಮಂತ್ರಿಗಳು ತಪ್ಪು ಮಾಡಿದ್ದರೆ 5 ವರ್ಷಕ್ಕಿಂತ ಹೆಚ್ಚು ಶಿಕ್ಷೆಗೆ ಗುರಿಯಾಗುವಂತಹ ಅಪರಾಧದಲ್ಲಿ ಕಾಣಿಸಿಕೊಂಡರೆ 30 ದಿನಗಳ ಕಾಲ ಜೈಲಿನಲ್ಲಿದ್ದರೆ, ಪದೇ ಪದೇ ಹೇಳ್ತಾ ಇದ್ದೀನಿ ಅರ್ಥ ಆಗಲಿ ಅಂತೇಳಿ, ಅವ್ರಿಗೆ ಅನ್ವಯ ಆಗುತ್ತೆ. ವಿರೋಧಿಗಳಿಗೆ ಹೇಗೆ ಅನ್ವಯ ಆಗುತ್ತೆ? ಆರ್ ಅಶೋಕಿಗೆ ಸಂಬಂಧನೇ ಬರಲ್ಲ ಇದು. ಅವ್ರ ಆಡಳಿತಕ್ಕೆ ಬಂದಾಗ ಅವ್ರಿಗೆ ಅಪ್ಲೈ ಆಗ್ತದೆ. ನಾಡು ಜುಲೈ 17ನೇ ತಾರೀಕು ಈ ಅದ್ಭುತವಾದ ಮಸೂದೆಯನ್ನು ಮಂಡಿಸೋದಕ್ಕೆ ಹೊರಟಿದ್ದಾರೆ. ವಿರೋಧಿಗಳದ್ದು ನಕರ ಸಿಕ್ಕಾಪಟ್ಟೆ ಕಿರಿಕ್. ನಾವು ಏನೇ ಆಗಲಿ ಖಂಡಿಸ್ಬೇಕು, ವಿಚಾರ ಹೇಗೆ ಇರಲಿ. ಚೆನ್ನಾಗಿದೆಯಲ್ಲ. ಈಗ ನಮಗೆ BJP ಸ್ವಲ್ಪ ಬೇಜಾರು, ಯಾಕೆ? ಕೋಮುವಾದ ಮಾಡ್ತದೆ ಅಂತ. ಆದರೆ ಕೆಲವು ನೀತಿ ನಿಯಮಗಳನ್ನು ಅವ್ರು ತರಕ್ಕೆ ಹೊರಟಾಗ ಅದು ಸರಿ ಇದ್ದಾಗ ಅದು ಸರಿ ಇದೆ ಅಂತಲೇ ಹೇಳಬೇಕು. ನೀವು ರೌಡಿಗಳು, ಕ್ರಿಮಿನಲ್ಗಳು, ದರೋಡೆಕೋರರು, ಜೈಲಿಗೆ ಹೋಗುವಂತಹ ಸ್ಥಿತಿಯಲ್ಲಿರೋರು ಯಾಕ್ರಿ ನಮ್ಮನ್ನು ಆಳಬೇಕು? ಮೆಟ್ಟ ಹರಿಬೇಕು ನಿಮಗೆಲ್ಲ. ಆ ಲೆಕ್ಕದಲ್ಲಿ 100-200 ರೂಪಾಯಿ ಜೋಬಲ್ಲಿ ಇಟ್ಕೊ ಬಂದೆ 10,000 ಕೋಟಿ ಆಸ್ತಿ ಮಾಡಿದೆ ಅಂತ ಬಿಲ್ಡಪ್ ತಗೊಳ್ಳೋರು ಸಿಕ್ಕಾಪಟ್ಟೆ ನೋಡಿದೀವಿ ನಾವು. ಹೆಂಗೆ ಮಾಡಿದ್ರಿ? ಯಾರು ಹೊಟ್ಟೆ ಮೇಲೆ ಹೊಡೆದ್ರಿ? ಸರ್ಕಾರಿ ಆಸ್ತಿಗಳನ್ನು ಎಲ್ಲೆಲ್ಲ ಮುಟ್ಟುಗೋಲು ಹಾಕೊಂಡ್ರಿ? ಹೇಗೆ ಕಟ್ಟಿದ್ರಿ ಈ ಸಾಮ್ರಾಜ್ಯವನ್ನ? ಎಲ್ಲದೂ ಕುಲ್ಲ ಕೇಡಿಗಳು, ಕ್ರಿಮಿನಲ್ಗಳು ಈ ದೇಶ ಆಳಬಾರ್ದು, ನಮ್ಮನ್ನು ಆಳಬಾರ್ದು. ಈ ನಿಟ್ಟಿನಲ್ಲಿ ತರಕ್ಕೆ ಹೊರಟಿರುವಂತಹ ಮಸೂದೆ ಅದ್ಭುತವಾಗಿದೆ. ಅದನ್ನು ನಾವು ಬೆಂಬಲಿಸಬೇಕು. ಪ್ರಜೆಗಳಿಗೆ ಪೂರಕವಾದಂಥ ಬಜೆಟ್ ಇದು, ಪ್ರಜೆಗಳಿಗೆ ಮಾರಕ ಅಲ್ಲ. Awesome Aesthetic Clinic, your transformation partner. ರಾಜಾಜಿನಗರ್, ಬೆಂಗಳೂರು. ಈ ಕಳ್ಳ ಕಾಕರಾದಂಥ ರಾಜಕಾರಣಿಗಳಿಗೆ ಈಗ ಭಯ ಶುರು ಆಗಿರೋದು. ವಿರೋಧ ಪಕ್ಷದಲ್ಲಿ ಕೂತ್ರೂ ಕೂಡ ನಾಳೆ ಅಧಿಕಾರಕ್ಕೆ ಬರ್ಬೋದು, ಆಡಳಿತಕ್ಕೆ ಬರ್ಬೋದು. ಅದು ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಈ ವಿರೋಧ ಪಕ್ಷಗಳು ಅಧಿಕಾರದಲ್ಲಿ ಇರೋದ್ರಿಂದ ಎಲ್ಲ ಅವರು ಬಿಡಕ್ಕೆ ಬರುತ್ತೋ ಆತಂಕ. ನೀನೇನೂ ತಪ್ಪೇ ಮಾಡಿಲ್ಲ, ನಿನಗೆ 30 ದಿನಗಳ ಕಾಲ ಜೈಲಿಗೆ ಹೋಗುವಂತಹ ಪ್ರಮೇಯನೇ ಬರಲ್ಲ, 5 ವರ್ಷ ಶಿಕ್ಷೆಗೀಡಾಗುವಂತಹ ಅಪರಾಧಗಳನ್ನೇ ನಾನು ಮಾಡಿಲ್ಲ ಅಂದರೆ ನಿಂಗೆ ಯಾಕೋ ಭಯ? ಯಾಕ್ರಿ ಭಯ ಬೀಳ್ತೀರಾ? ಭಯ ಬೀಳೋ ಅಗತ್ಯ ಏನಿದೆ? ಈ ಮಸೂದೆಯ ಕುರಿತು ಜಂಟಿ ಸಂಸದೀಯ ಸಮಿತಿ JPC ಪರಿಶೀಲನೆ ನಡೆಸ್ತಾ ಇದೆ. ಜುಲೈ 17ರಂದು ಮಂಡಿಸುವ ನಿರೀಕ್ಷೆ ಕೂಡ ಇದೆ. ಆಗಲೇ ಹೇಳ್ದಂಗೆ ರಾಜಕೀಯ ವಿರೋಧಿಗಳನ್ನು ದಮನ ಮಾಡಲು ಇದನ್ನು ಬಳಸಬಹುದು ಅಂತ ಆತಂಕ ವ್ಯಕ್ತಪಡಿಸಿದ್ದಾರೆ ವಿರೋಧ ಪಕ್ಷಗಳು. ಸ್ನೇಹಿತರೆ, ADR ಪ್ರಕಾರ ಭಾರತದಲ್ಲಿ ಎಷ್ಟೋ ರಾಜಕಾರಣಿಗಳು, ಮಂತ್ರಿಗಳು, ಕ್ರಿಮಿನಲ್ಗಳಿದ್ದಾರೆ. ಇವತ್ತಿನ ಹೆಸರು ಹೇಳೋದಕ್ಕೆ ಹೋಗಲ್ಲ ನಾನು, ಯಾಕೆ ಸಾವಿರಾರು ಹೆಸರು ಹೇಳಬೇಕಾಗಿದೆ. ಸಾವಿರಾರು ಹೆಸರುಗಳನ್ನು ಓದ್ತಾ ಹೋದ್ರೇ ಮುಕ್ಕಾಲು ತಾಸಾಗ್ತದೆ. ಈ ಕಿತ್ತೋದ ಕ್ರಿಮಿನಲ್ಗಳ ಹೆಸರನ್ನು ಯಾಕೆ ಹೇಳೋಣ? ನಿಮಗೆ ಅವ್ರ ಹೆಸರು ತಿಳ್ಕೋಬೇಕು ಅಂದರೆ ಗೂಗಲ್ ಮಾಡಿ ಒಂದಿಷ್ಟು ವಿವರಗಳು ಸಿಗ್ತವೆ. ನಾನೊಂದಿಷ್ಟು ಪರ್ಸೆಂಟೇಜ್ ಲೆಕ್ಕ, ಯಾವ ರಾಜ್ಯದಲ್ಲಿ ಎಷ್ಟು ಜನ, ಎಷ್ಟು ಪರ್ಸೆಂಟೇಜು ರಾಜಕಾರಣಿಗಳು, ಕಿತ್ತೋದ ರಾಜಕಾರಣಿಗಳು, ಕ್ರಿಮಿನಲ್ ರಾಜಕಾರಣಿಗಳಿದ್ದಾರೆ ತಿಳ್ಕೊಳ್ಳೋಣ. ಅಷ್ಟು ಮಾತ್ರ ಹೇಳ್ತೀನಿ. ಹೆಸರೇ ಬೇಕು ಅಂದರೆ ಸರ್ಚ್ ಮಾಡ್ಕೊಳ್ಳಿ. ಅಸೋಸಿಯೇಷನ್ ಫಾರ್ ಡೆಮಾಕ್ರೆಟಿಕ್ ರಿಫಾರ್ಮ್ಸ್ ADR ಸಂಸ್ಥೆಯ ಇತ್ತೀಚಿನ ವರದಿಗಳ ಪ್ರಕಾರ ಭಾರತದ ರಾಜಕೀಯದಲ್ಲಿ ಕ್ರಿಮಿನಲ್ ಹಿನ್ನೆಲೆಯುಳ್ಳವರ ಸಂಖ್ಯೆ ಸಿಕ್ಕಾಪಟ್ಟೆ ಗಮನಾರ್ಹವಾಗಿದೆ. ಇತ್ತೀಚಿನ ವರದಿಯ ಪ್ರಕಾರ ಸುಮಾರು 31ರಷ್ಟು ರಾಜ್ಯಸಭಾ ಸದಸ್ಯರು ತಮ್ಮ ವಿರುದ್ಧ ಕ್ರಿಮಿನಲ್ ಪ್ರಕರಣಗಳನ್ನು ಘೋಷಿಸಿಕೊಂಡಿದ್ದಾರೆ. ಸದಸ್ಯರ ಬುಡಕ್ಕೇನೂ ಈ ಮಸೂದೆ ಅಪ್ಲೈ ಆಗಲ್ಲ, ಅದು ಮಂತ್ರಿಗಳಿಗೆ ಸಂಬಂಧಪಟ್ಟಂಥ ವಿಚಾರ. ಈ ರಾಜ್ಯಸಭಾ ಸದಸ್ಯರಲ್ಲಿ 16% ಸದಸ್ಯರು ಗಂಭೀರ ಕ್ರಿಮಿನಲ್ ಪ್ರಕರಣಗಳನ್ನು, ಕೊಲೆ ಯತ್ನ, ಮಹಿಳೆಯರ ಮೇಲಿನ ದೌರ್ಜನ್ಯ ಎದುರಿಸ್ತಿದ್ದಾರೆ. ಇನ್ನು MLA ದೇಶದಾದ್ಯಂತ ಸುಮಾರು 45ರಷ್ಟು ಶಾಸಕರು ಕ್ರಿಮಿನಲ್ ಪ್ರಕರಣಗಳನ್ನು ಹೊಂದಿದ್ದಾರೆ. ಉದಾಹರಣೆಗೆ ಪಶ್ಚಿಮ ಬಂಗಾಳದಲ್ಲಿ 65%, ತಮಿಳುನಾಡಿನಲ್ಲಿ 54% ಅಷ್ಟು ಶಾಸಕರು ಕ್ರಿಮಿನಲ್ ಪ್ರಕರಣಗಳನ್ನು ಹೊಂದಿದ್ದಾರೆ. ಅವರಲ್ಲಿ ಅನೇಕ ಶಾಸಕರು ಮಂತ್ರಿಗಳಾಗಿದ್ದಾರೆ. ಹಾಗೆ ಮಂತ್ರಿಗಳಾದವರ ಬುಡಕ್ಕೆ ಈ ಮಸೂದೆ ಸರಿಯಾಗಿ ಜಡಿಯುತ್ತೆ. ಆಲ್ಮೋಸ್ಟ್ ವಿರೋಧ ಪಕ್ಷದಲ್ಲಿ ಇರುವವರು ಸಿಕ್ಕಾಪಟ್ಟೆ ಕ್ರಿಮಿನಲ್ ಕೇಸ್ಗಳನ್ನು ಹೊಂದಿದ್ದಾರೆ. ಹಾಗೆ ಈ ಮಸೂದೆಯನ್ನು ಮಂಡಿಸಲು ಹೊರಟಂತಹ BJP ಪಕ್ಷದಲ್ಲೂ ಕೂಡ ಕ್ರಿಮಿನಲ್ಗಳಿದ್ದಾರೆ.
ನಮ್ಮ ಪಕ್ಷದಲ್ಲೂ ಕ್ರಿಮಿನಲ್ಗಳಿದ್ದಾರೆ, ವಿರೋಧ ಪಕ್ಷದಲ್ಲೂ ಕ್ರಿಮಿನಲ್ಗಳಿದ್ದಾರೆ. ಈ ಮಸೂದೆಯನ್ನು ಮಂಡಿಸೋದ್ರಿಂದ ವಿರೋಧಿಗಳನ್ನು ಮಟ್ಟ ಹಾಕಬಹುದು ಅನ್ನುವಷ್ಟೇ ಸ್ವಾರ್ಥ ಆಗಿದ್ದರೆ ಇವರು ಬುಡಕ್ಕೂ ಕೂಡ ಬಿಸಿನೀರು ಕಾಯುತ್ತಲ್ವ. ಸೊ ನಾವು ಮತ್ತು ನೀವು ನಮ್ಮಲ್ಲಿ ಕ್ರಿಮಿನಲ್ ಆ್ಯಕ್ಟಿವಿಟೀಸ್ ಇದ್ದು ಅಪರಾಧಗಳಲ್ಲಿ ನಾವು ಭಾಗಿಯಾಗಿದ್ದು, ನಾವು ಗಂಭೀರವಾದ ಅಪರಾಧಕ್ಕೆ ಸುಮಾರು 5 ವರ್ಷಕ್ಕಿಂತ ಹೆಚ್ಚು ಶಿಕ್ಷೆ, 30 ದಿನಗಳ ಕಾಲ ಜೈಲು ಅನುಭವಿಸುವ ಸ್ಥಿತಿ ಬಂದರೆ ಆಫ್ಟರ್ ಮಸೂದೆ, ಈ ಹಿಂದೆ ಜೈಲಿಗೆ ಹೋದವ್ರ ಮೇಲೇನೋ ಆ್ಯಕ್ಷನ್ ಆಗಲ್ಲ, ಆದರೆ ಪ್ರಕರಣ ಬಾಕಿ ಇದ್ದು ಮುಂದಿನ ದಿನಗಳಲ್ಲಿ ಮತ್ತೆ ಜೈಲಿಗೆ ಹೋಗುವ ಸ್ಥಿತಿ ಬಂದು 30 ದಿನಗಳ ಕಾಲ ಜೈಲಿನಲ್ಲಿ ಇರಬೇಕಾದ ಸ್ಥಿತಿ ಬಂದರೆ 31ನೇ ದಿನ ರಾಷ್ಟ್ರಪತಿಗಳು ಅಥವಾ ರಾಜ್ಯಪಾಲರು ನಿಮ್ಮನ್ನು ಆ ಹುದ್ದೆಯಿಂದ ವಜಾಗೊಳಿಸಬಹುದು. ಸರಿ ಇದೆ, ಚೆನ್ನಾಗಿದೆ. ಈ ಥರದ ಕಾನೂನು ಮಂಡನೆ ಆಗಲಿ, ನೀವೇನೇ ಕಿರಿಕ್ ಮಾಡಿದ್ರೂ ಎಲ್ಲವನ್ನೂ ಕೂಡ ಒಪ್ಪೋದಕ್ಕೆ ಸಾಧ್ಯ ಇಲ್ಲ. ಆದರೆ ಕೆಲವು ಮಸೂದೆ ಮಂಡಿಸಬೇಕಾದ್ರೆ ಒಂದಿಷ್ಟು ವೋಟಿಂಗ್ಸ್ ಬೇಕಾಗ್ತದೆ, ಬೆಂಬಲ ಬೇಕಾಗ್ತದೆ. 2014-2019 BJPಯಲ್ಲಿದ್ದಂತಹ ಸಂಖ್ಯೆ, ಈಗಿರುವ ಸಂಖ್ಯೆ, ರಾಜ್ಯಸಭೆಗಳೆಲ್ಲ ಸೇರಿ ಎಲ್ಲವನ್ನು ನೋಡ್ತಾ ಇದ್ದರೆ ಮಸೂದೆ ಮಂಡನೆ ಆಗೋದಕ್ಕೆ ಬಿಡಲ್ಲ, ಆಲ್ಮೋಸ್ಟ್ ಬಿಡಲ್ಲ. ಪ್ರಯತ್ನ ಅಂತೂ ಮಾಡ್ತಾ ಇದ್ದಾರೆ. ಪ್ರಯತ್ನ ಮಾಡ್ತಾರಲ್ಲಪ್ಪ ಅಂತ ನಾವು ಖುಷಿ ಪಡೋಣ. ಪಾಸ್ ಆಗೋದಕ್ಕಂತೂ ಈ ಕಳ್ಳನ ಮಕ್ಕಳು ಬಿಡಲ್ಲ. ದುರಂತ. ಮುಂದಿನ ದಿನಗಳಲ್ಲಿ ತುಂಬ ಮೆಜಾರಿಟಿ ಇರುವಂಥ ಸರ್ಕಾರ, ಆ ಸರ್ಕಾರವನ್ನು ನಡೆಸೋರು ತುಂಬ ಒಳ್ಳೆಯ ಮನುಷ್ಯರಾಗಿದ್ದರೆ, ಕ್ರಿಮಿನಲ್ ಹಿನ್ನೆಲೆ ಉಳ್ಳವರು ಆಗಿರದೇ ಇದ್ದರೆ ಈ ಥರದೊಂದು ಮಸೂದೆ ತರಲಿ. ನಾಡು 17ನೇ ತಾರೀಕು ಮಸೂದೆ ಮಂಡನೆ ಆಗುತ್ತೆ, ಅದು ಪಾಸ್ ಆಗಲಿ, ಅದೇನೇ ಲೆಕ್ಕಾಚಾರಗಳಿದ್ರು ಪಾಸ್ ಆಗಲಿ ಅಂತ ಬಯಸೋಣ. ವಿರೋಧಿಗಳ ದಬ್ಬಾಳಿಕೆಯ ಆರೋಪಗಳೇನಿದೆ, ಆ ಥರದ ಆರೋಪಗಳನ್ನು ಮಾಡ್ತಿರೋಲ್ಲ ಕ್ರಿಮಿನಲ್ ಕಂತ್ರಿಗಳು, ಕಚಡಗಳು ಅನ್ನೋದ್ರಲ್ಲಿ ಯಾವುದೇ ರೀತಿಯ ಅನುಮಾನ ಇಲ್ಲ. ನಮಸ್ಕಾರ.